ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ನಮ್ಮೂರಿನ ಪ್ರಗತಿಪರ ರೈತರಾದ ಚಂದ್ರಯ್ಯ ಬಸವರಾಜ್ ಪೂಜಾರಿ ಅವ್ರ ಹೊಲಕ್ಕೆ ಟೊಮೆಟೊ ನೋಡಕ್ಕೆ ಬಂದನು. ಈ ಟೊಮೆಟೊ ಪ್ಲಾಟ್ ಇರೋದು ನನ್ನ ಹೊಲದ ಬಾಜುಕನ. ಅವರು ಎಮ್ರಾಯ್ಡ್ ಕಂಪನಿ ಸಕಾಟ ಟೊಮೆಟೊ ಮಾಡಿದಾರು. ಟೊಮೆಟೊ ಮಾತ್ರ ಅಗದಿ ಜಬರ್ದಸ್ತ್ ಬೆಳೆಸಿದಾರು. ನೋಡ್ರಿ, ಇದು ಟೊಮೆಟೊ. ಈ ಸದ್ಯ ಇದು ಪೈಲಾ ಒಂದು ಬೀಡ ಹನ್ನಕ್ಕೆ ಹೋದಾರು. ಟೊಮೆಟೊ ಮಾತ್ರ ಅಗದಿ ಮಸ್ತ್ ಐತಿ. ಆಮೇಲೆ ಈ ಟೊಮೆಟೊಕ್ಕೆ ಅವರು ಭಾಳ ಕಡಿಮೆ ಖರ್ಚಿನೊಳಗನ ಈ ಟೊಮೆಟೊ ಬೇಸಾಯ ಮಾಡಿದಾರು. ಇದನ್ನು ಹೆಂಗೆ ಮಾಡಿದಾರೆ ಅಂತ ಹೇಳ್ಯಾರ, ನಾನು ನಿಮ್ಮೆಲ್ಲರಿಗೂ ಹೇಳ ಬಯಸ್ತೇನೆ. ಬರ್ರಿ, ಈಗ ನಾವೇನು ನೋಡತ್ತೇವಲ್ಲ, ಈ ಎಮ್ರಾಯ್ಡ್ ಬೀಜ ನಮಗೆ ವರ್ಷದಾಗ ಎಲ್ಲ ತಿಂಗಳುಗಳಾಗೂ ಈ ಎಮ್ರಾಯ್ಡ್ ಬೀಜ ಬರ್ತೈತಿ. ಇದು ಬೇಸಿಗೆ ಆಗೂ ಬರ್ತೈತಿ, ಮಳೆಗಾಲದಾಗೂ ಬರ್ತೈತಿ, ಆಮೇಲೆ ಚಳಿಗಾಲದಾಗೂ ಬರ್ತೈತಿ. ಯಾಕಂದ್ರೆ ಈ ಬೀಜದ ಬಗ್ಗೆ ನನಗೆ ಫುಲ್ ಅನುಭವ ಐತಿ. ಯಾಕಂದ್ರೆ ನಾನು ಇದನ್ನು ಒಮ್ಮೆ ಈ ಎಮ್ರಾಯ್ಡ್ ಬೀಜ ಮಾಡಿದ್ನಿ. ಈ ತಳಿ ಮಾಡೋದು ರೈತರಿಗೆ ಭಾಳ ಅನುಕೂಲ ಐತಿ. ನನ್ನ ರೈತ ಬಂದವರಿಗೆ ನಾನು ಇನ್ನೊಂದು ಹೇಳ ಬಯಸ್ತೇನೆ. ಏನಂತಂತಂದ್ರೆ, ನಾ ಯಾವುದೇ ವಿಡಿಯೋ ಮಾಡ್ಬೇಕಂತಂತಂದ್ರೆ ಖುದ್ದಾಮಿಗೆ ನನ್ನ ಹೊಲದಾಗ ನಾ ಪ್ರಾಕ್ಟಿಕಲ್ ಮಾಡಿದ್ದನ್ನು ಮಾಡಿರ್ತಾನು. ಆಮೇಲೆ ರೈತರು ಅವ್ರ ಹೊಲಕ್ಕೆ ಹೋಗಿ ಅವ್ರ ಕಡೆಯಿಂದ ಮಾಹಿತಿ ತೊಗೊಂಡು ನಾನು ಅವ್ರ ಮಾಹಿತಿ ಮೇರೆಗೆ ನಾನು ವಿಡಿಯೋ ಮಾಡಿಕ್ಯಾರ ನನ್ನ ರೈತರಿಗೆ ಮುಟ್ಸೋವಂಥ ವ್ಯವಸ್ಥೆ ಮಾಡ್ತಾನು. ಯಾಕಂತಂದ್ರೆ ನಮ್ಮ ರೈತ ಯಾವುದೋ ಕಾರಣಕ್ಕೂ ಲುಕ್ಸಾನ್ ಆಗಿರಬಾರ್ದು. ಯಾಕಂತಂದ್ರೆ ಒಂದು ಬೆಳೆ ಲುಕ್ಸಾನ್ ಆತಂತಂದ್ರೆ ನಮಗೆ 3 4 ತಿಂಗಳು ಟೈಮ್ ಹೋಗ್ತತಿ. ಅದಕ್ಕೆ ನಾ ಏನು ಮಾಡ್ತಾನು, ಸಕ್ಸಸ್ ಹೊಂದಿದಂಥ ರೈತರ ಹೊಲಕ್ಕೆ ಹೋಗ್ಯಾರ ನಾನು ವಿಡಿಯೋ ಮಾಡಿ ಎಲ್ಲರಿಗೂ ಏನು ನನ್ನ ರೈತರದಲ್ಲ ಅಟ್ರಿಗೂ ಮುಟ್ಸೋವಂಥ ವ್ಯವಸ್ಥೆ ಮಾಡ್ತಾನು. ನೋಡಿರಿ, ಇದು ಎಮ್ರಾಯ್ಡ್ ಬೀಜ. ಇದು ಪೈಲಾ ಸ್ಟಾರ್ಟಿಂಗ್ದಾಗ ಇದೇ ಥರ ಕಾಯಾಗೈತಲ್ಲ, ಇನ್ನು ಮುಂದೆ ಹಕ್ಕಲು ಆಗೋ ಮಟನು ಇದೇ ಥರನಾಗಿ ಇದೇ ಸೈಜ್ ಒಳಗನ ಇದೇ ಗಾತ್ರದ ಒಳಗನ ಇದು ಹಕ್ಕಲಾಗೋ ಮಟನು ಕಾಯಕತ್ತಂತ ಈ ಕಂಪ್ನಿಯವರು ಹೇಳಿದರು. ಮತ್ತು ನನಗೆ ಇದ್ರ ಬಗ್ಗೆ ಅನುಭವ ಐತಿ. ಯಾಕಂತಂದ್ರೆ ನಾನು ಇದನ್ನು ಹೋದ ವರ್ಷ ನಾನು ಹೊಲ ಪ್ಲಾಟ್ ಮಾಡಿದ್ನಿ. ಇದಕ್ಕೆ ವ್ಯಾಪಾರಸ್ಥರ ಬೇಡಿಕೆನೂ ಭಾಳ ಐತಿ. ಬೇಡಿಕೆ ಯಾಕೆ ಭಾಳ ಆತಪ್ಪ ಅಂತಂತಂದ್ರೆ, ಇದು ತ್ವಾಟಿ ದಿಪ್ಪ ಬರ್ತೈತಿ. ಆಮೇಲೆ ಇದನ್ನು ವ್ಯಾಪಾರಸ್ಥರು ಎಷ್ಟು ದೂರ ಹೋದ್ರೂ ಅವರಿಗೆ ಲುಕ್ಸಾನ ಆಗಿರಬಾರ್ದು ಅಂತ ಹೇಳ್ಯಾರ. ಇದು ವ್ಯಾಪಾರಸ್ಥರು ಇದನ್ನು ಹೆಚ್ಚಾಗಿ ವ್ಯಾಪಾರ ಮಾಡ್ತಾರೆ. ನಾವು ಟೊಮೆಟೊ ಬೆಳಿಬೇಕಂತಂದ್ರೆ ಎಮ್ರಾಯ್ಡ್ ಬೀಜನ ಯೋಗ್ಯ ಅಂತ ಹೇಳ್ಯಾರ. ನನ್ನ ಅನುಭವದ ಮೇರೆಗೆ ನಾನು ಹೇಳ್ತೇನೆ. ಈಗ ನಾವು ಟೊಮೆಟೊನ 3 ಪದ್ಧತಿ ಒಳಗೆ ಬೆಳಿಬೋದು. ಒಂದನೇ ಪದ್ಧತಿ ಅಂತಂದ್ರೆ ಈಗ ನಮ್ಮ ಸ್ವಾಮಿಗಳು ಮಾಡಿದಾರಲ್ಲ, ಇದು ಅಗದಿ ಪೂರ್ತಿ ಖರ್ಚು ಕಡಿಮೆದೊಳಗನ ಮಾಡಿದಾರಲ್ಲ, ಈ ಪ್ರಕಾರ ಮಾಡಿನೂ ನಾವು ಟೊಮೆಟೊ ಬೆಳಿಬೋದು. ನಂತರ 2ನೇ ಪದ್ಧತಿ ಅಂತಂದ್ರೆ ಮಲ್ಸಿಂಗ್ ಪೇಪರ್ ಹಾಕಿರಲ್ಲ, ಅದನ್ನು ಹಾಕಿ ನಾವು ಇದನ್ನು ಟೊಮೆಟೊ ಬೇಸಾಯ ಮಾಡ್ಬೋದು. ಅದು 50% ಖರ್ಚು ಬರ್ತೈತಿ. ಇದು ಒಂದು 30% ಖರ್ಚು ಬರ್ತೈತಿ. ಆಮೇಲೆ ನಾವು ಗಳ ಹೋಗೋದು ಕಟ್ತಾವಲ್ಲ, ಅದು 60% ಖರ್ಚು ಬರ್ತದೆ ಅಂತ ಹೇಳ್ಯಾರ. ನಾನು ರೈತ ಬಂದ್ರೆ ಹೇಳ್ತಾನು. ಈಗ ನಮ್ಮ ರೈತರು ಮಾಡಿದಾರಲ್ಲ, ಈ ಪದ್ಧತಿ ಒಳಗನ ನಾವು ಅಗದಿ ಖರ್ಚು ಕಡಿಮೆ ಮಾಡಿಕೊಂಡಕ್ಯಾರ ನಾವು ವಿವರ ತೆಗೆದು ಅಂತಂದ್ರೆ ನಮಗೆ ರೈತರಿಗೆ ಅನುಕೂಲ ಆಕತಿ. ಮತ್ತು ರೈತರಿಗೂ ಲಾಭದಾಯಕ ಅನಿಸ್ತದೆ ಅಂತ ಹೇಳ್ಯಾರ. ನಾ ಹೇಳ್ತಾನು, ನಮ್ಮದು ಖರ್ಚು ಕಡಿಮೆ ಆಗ್ಬೇಕು, ಆದಾಯ ಹೆಚ್ಚಾಗಬೇಕು. ಹಂಗಂದ್ರೆ ನಮ್ಮ ರೈತಕಿಗೆ ಯಾವುದಕ್ಕೂ ತೊಂದರೆ ಆಗೋದಿಲ್ಲ. ಆದಷ್ಟು ನಾವು ಈಗ ನಮ್ಮ ರೈತರು ಮಾಡಿದಾರಲ್ಲ, ಚಂದ್ರಯ್ಯ ಬಸವರಾಜ್ ಪೂಜಾರಿ ಏನು ಈ ನಮ್ಮ ರೈತರಲ್ಲ, ಇವರು ಯಾವ ಪದ್ಧತಿ ಒಳಗೆ ಬೇಸಾಯ ಮಾಡಿದಾರಲ್ಲ, ಈ ಬೇಸಾಯ ಕ್ರಮವನ್ನು ನಾವು ಅಳವಡಿಸಿಕೊಂಡು ನಾವು ಖರ್ಚು ಕಡಿಮೆ ಮಾಡ್ಕ್ಯಾರ, ಆಮೇಲೆ ಆದಾಯ ಹೆಚ್ಚು ಮಾಡೋಣ ಅಂತ ಹೇಳ್ಯಾರ. ಈಗ ಇವರು ಯಾವ ಥರನಾಗಿ ನಾಟಿ ಮಾಡ್ಯಾರ ಅಂತ ಹೇಳ್ಯಾರ ನಾನು ಹೇಳ ಬಯಸ್ತೇನೆ.
ಸಾಲಿನ ಸಾಲಿಗೆ 2.5 ಫುಟ್ ಅಂತರ ಬಿಟ್ಟರು. ಈಗ ನೋಡತ್ತಲ್ಲ ಈ ಸಾಲಿಗೆ 2.5 ಫುಟ್ ಅಂತರ ಐತಿ. ಆಮೇಲೆ ನೋಡ್ತಿರಲ್ಲ ಈ ಗಿಡದಿಂದ ಆ ಗಿಡಕ್ಕೆ 1.5 ಫುಟ್ ಅಂತರ ಐತಿ. ಆಮೇಲೆ ಇವರು ಈ ಟೊಮೆಟೊ ಹಚ್ಚಿಕ್ಯಾರ 3 ಸರಿ ಗೊಬ್ಬರ ಕಟ್ಟಾರು. DAP ಪೊಟ್ಯಾಶ್ ಇನ್ನೂ ಗೊಬ್ಬರ ಕೊಟ್ಟಿದ್ದಾರೆ. ನಂತರ 2-3 ಸರಿ ಎಣ್ಣೆ ಹೊಡೆದಾರು. ಟೊಮೆಟೊ ಮಾತ್ರ ಅಗದಿ ಜಬರ್ದಸ್ತ್ ಐತಿ ನೋಡ್ರಲ್ಲ. ಪ್ರತಿಯೊಂದು ಗಿಡನೂ ಇದೇ ಥರನಾಗಿ ಕಾಯಿ ಆಗೈತಿ. ಈ ಬೀಜ ಎಮ್ರೋಡ, ಈ ಎಮ್ರೋಡ ಬೀಜ ಟೊಮೆಟೊದಾಗನ ಮಹಾರಾಜ ಅಂತ ನಾವು ಹೇಳ್ಬೋದು. ಈ ಬೀಜ ಪೈಲಾ ಸ್ಟಾರ್ಟಿಂಗ್ದಿಂದನ ಮುಂದೆ ನಾವು ಇದನ್ನು ಗಿಡ ಹಾಳಾಕತ್ತಲ್ಲ ಅಲ್ಲಿ ಮಟನೂ ಈ ಎಮ್ರಾಡ ಬೀಜ ಒಂದೇ ಸೈಜ್ ಕಾಯಿ ಆಕತಿ. ಈ ಎಮ್ರಾಡ ಬೀಜ ರೈತರಿಗೂ ಮಿತ್ರದು, ಆಮೇಲೆ ವ್ಯಾಪಾರಸ್ಥರಿಗೂ ಮಿತ್ರದ ಅಂತ ನಾ ಹೇಳ ಬಯಸ್ತೇನೆ. ನಾನು ಈಗಾಗಲೇ 1 ವರ್ಷ ಈ ಎಮ್ರಾಡ ಟೊಮೆಟೊ ಮಾಡಿದ್ನಿ. ಅದು ಇಳುವರಿನೂ ಭಾಳ ಚಂದ ಬಂತು. ಆಮೇಲೆ ಇದಕ್ಕೆ ವ್ಯಾಪಾರಸ್ಥರ ಬೇಡಿಕೆಯೂ ಭಾಳ ಐತಿ ನೋಡಲ್ಲ. ಇದು ಪ್ರತಿಯೊಂದು ಗಿಡನೂ ಭಾಳ ಚಂದ ಕಾಯಿ ಆಗೈತಿ ನೋಡ್ರಿ. ಈಗಾಗಲೇ ನಮ್ಮ ರೈತರು ಒಂದು ಬೀಡದ್ರಾಗ ಹಣ್ಣಾಕ್ ಹೋದಾರು. ಮತ್ತು ಈ ಬೀಜದಿಂದ ಇದು ಕೊಳಿ ಪ್ರಮಾಣ ಕಡಿಮೆ. ಕೊಳಿ ಪ್ರಮಾಣ ಕಡಿಮೆ ಅಂತ ಯಾಕಂತಂದ್ರೆ ಇದು ತ್ವಾಟ ದಿಪ್ಪ ಇರ್ತೈತಿ ನೋಡ್ರಿ. ಇದು ಕಾಯಿ ಹೆಂಗೈತಿ, ಕಾಯಿ ಮಾತ್ರ ಇದು ಜಬರ್ದಸ್ತ್ ಆಗೈತಿ. ಬರೀ ಹಂಗೆ ಮುಂದೆ ಹೋಗೋಣ. ಈಗ ನಾವು ಟೊಮ್ಯಾಟೊ ನೋಡಿದೀವಲ್ಲ, ಇದು ಎಮ್ರಾಡ ಬೀಜ. ಇದು ನಂದು 1ನೇ ಭಾಗ. ಇನ್ನು 2ನೇ ಭಾಗದೊಳಗೆ ಈ ಸಂಪೂರ್ಣ ಈ ರೈತರಿಂದನ 1 ಎಕರೆಗೆ ತರು ಎಟ್ಟು ಹತ್ತಿದಾವು, 1 ಎಕರೆಗೆ ಅವ್ರು ಏನು ಖರ್ಚು ಮಾಡಿದಾರು, ಆಮೇಲೆ ಗೊಬ್ಬರ ಎಟ್ಟು ಕಟ್ಟ್ಯಾರು, ಔಷಧ ಸರಿ ಹೊಡೆದಾರು, ಆಮೇಲೆ ಸಂಪೂರ್ಣ ಇದಕ್ಕೆ ಎಷ್ಟು ಖರ್ಚು ಬಂದೈತಿ ಅನ್ನೋದನ್ನು ಸಂಪೂರ್ಣ ಈ ನಮ್ಮ ಸಂಘಗಳ ಕಡೆಯಿಂದನ ಮಾಹಿತಿ ನಿಮಗೆ ಹೇಳ ಬಯಸ್ತೇನೆ. ಹೇಳಿ ನನ್ನ ಎಲ್ಲ ರೈತ ಬಂದವರಿಗೂ ನನ್ನ ನಮಸ್ಕಾರಗಳು.